ಹಾಯ್ ಹಲೋ ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರ. ನೀವೇನು ಸರ್ ನೀವು ಬರೇ 2 ಕೋಟಿ ಮೇಲೇ ಮನೆ ತೋರಿಸ್ತಾ ಇದ್ದೀರಾ, ಸ್ವಲ್ಪ ಕಡಿಮೆದು ತೋರಿಸಿ ಅಂತ ತುಂಬ ಜನ ಕಮೆಂಟ್ಸ್ ಹಾಕಿದ್ರಿ, ಮತ್ತು ಕಾಲ್ ಮಾಡಿನೂ ಹೇಳಿದ್ರಿ. ಅವ್ರಿಗೋಸ್ಕರ ಈ ಮನೆ ಇದು 2030ಯಲ್ಲಿ ಬಿಲ್ಟ್ ಆಗಿರೋವಂಥ ಮನೆ. ಇದು ನಾರ್ತ್ ಫೇಸಿಂಗ್ ನಿಮಗೆ ಸೈಟ್ ಇದೆ, ಮತ್ತು ನಿಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಈ 2030 ಬಂದು 600 ಸ್ಕ್ವೇರ್ ಫೀಟ್ ಬರುತ್ತೆ. ನಮ್ಮ ಜೊತೆ ಈ ಮನೆಯ ಮಾಲೀಕರಿದ್ದಾರೆ, ಅವರು ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಅವ್ರನ್ನ ಮಾತಾಡಿಸಿ ಈ ಮನೆನ ಟೂರ್ ಮಾಡಿ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀವಿ. ಆಮೇಲೆ ಈ ವಿಡಿಯೋ ಎಂಡಲ್ಲಿ ಅವರು ಈ ಮನೇನ ಎಷ್ಟು ಹೇಳ್ತಿದ್ದಾರೆ, ಅಂದರೆ ಇದರ ಪ್ರೈಸ್ ಎಷ್ಟು ಅಂತ ಹೇಳ್ತಾರೆ. ಅವಾಗ ನೀವೇ ಸರ್ಪ್ರೈಸ್ ಆಗ್ತೀರಿ. ಯಾಕಂದರೆ 2030ಯಲ್ಲಿ ಇಷ್ಟು ಸುಂದರವಾಗಿ ಕಟ್ಟಿ ಇಷ್ಟು ಕಡಿಮೆನಾ ಅಂತ ನೀವು ನಿಜವಾಗ್ಲೂ ಸರ್ಪ್ರೈಸ್ ಆಗ್ತೀರಿ. ಹೋಗೋಣವಾ? ರೆಡಿನಾ? ನಡೀರಿ ಹೋಗೋಣ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಸರ್ ನಮಸ್ತೆ. ನಮಸ್ತೆ ಸರ್. 20/30 ಮನೆ ಇದು. ಈಸ್ಟ್ ಫೇಸಿಂಗ್ ಡೋರು, ಫೇಸಿಂಗ್ ಸೈಟು, ಫ್ರಂಟ್ ವೆಲ್ವೇಷನ್ ಇದು. ಎಲ್ಲ ಕಟ್ಟಡ ಮತ್ತು ಗೇಟು ಎಲ್ಲ ಚೆನ್ನಾಗಿ ಮಾಡಿದ್ವಿ, ಯೂಸ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಬನತಂಕ್ರಿ 6th ಸ್ಟೇಜು, 4th H ಬ್ಲಾಕು, BDA ಅಂತ ನಮ್ಮ ಸೈಟು. ನಮ್ಮ ಸೈಟ್ ನಂಬರು 1805. BDA ಪ್ರಾಪರ್ಟಿ, ನಾರ್ತ್ ಫೇಸಿಂಗು, ಒಳ್ಳೆ ಪ್ರಾಪರ್ಟಿ, ಹೈಟ್ ಲೊಕೇಶನ್ ಎಲ್ಲ ಚೆನ್ನಾಗಿದೆ. ಬನ್ನಿ ಮುಂದೆ ಹೋಗೋಣ. ನಡ್ರಿ ಸರ್. ಇದು ಬೋರ್ವೆಲ್, ನಾರ್ತ್ ಈಸ್ಟ್ ಕಾರ್ನರ್ ಬೋರ್ವೆಲ್ ಸಂಪು. ಇದು ಬೋರ್ವೆಲ್, ಇದು ಸಂಪು. ಸಿಲಿಂಡರ್ ಇಟ್ಕೊಂಡ್ರೆ ಗ್ಯಾಸ್ ಕನೆಕ್ಷನ್ ಪೈಪ್ ಮೇಲೆ ಇಟ್ಟಿದ್ದೀನಿ, ಇಟ್ಕೊಂಡ್ರೆ ಮೇಲೆ ಕನೆಕ್ಷನ್ ತಗೋಬಹುದು. ಓಕೆ ಸರ್, ಇದು ಸಂಪು ಎಷ್ಟು ಕೆಪಾಸಿಟಿ ಸರ್? ಸಂಪು 8,000 ಕೆಪಾಸಿಟಿ ಇದೆ. 8,000 ಕೆಪಾಸಿಟಿ. ಇದು ಬೋರ್ವೆಲ್ ಅಲ್ಲ ಸರ್? ಎಷ್ಟರಲ್ಲಿ ಸಿಕ್ಕಿದೆ ಸರ್ ನಿಮಗೆ ನೀರು? 580 ನೀರು ಸಿಕ್ಕಿದೆ. 1,100 ಅಡಿ ಓಡಿಸಿದ್ವಿ. 1,100 ಅಡಿ ನೀವು ಕೊರೆಸಿದ್ದೀರಿ, 580ರಲ್ಲಿ ನೀರು ಸಿಕ್ಕಿದೆ. ಒಳ್ಳೆ ನೀರು ಸಿಕ್ಕಿದೆ ಸರ್, ತೊಂದರೆ ಇಲ್ಲ ಸರ್. ಈಗ ಇದು ಕಾವೇರಿ ಪ್ರಾವಿಷನ್ ಏನಾದ್ರು ಇದೆ ಸರ್? ಕಾವೇರಿ ವಾಟ್ರು, ಕಾವೇರಿ ಪ್ರಾವಿಷನ್ ಎಲ್ಲ ಮಾಡ್ಕೊಟ್ಟಿದ್ದೀನಿ. ಎಲ್ಲ ಕನೆಕ್ಷನ್ಸ್ ಎಲ್ಲ ಆಗಿದಾವೆ, ತೊಂದರೆ ಇಲ್ಲ. ಬಟ್ ಕಾವೇರಿ ನೀರು ಬಿಟ್ಟಿಲ್ಲ, ಬಿಟ್ಟರೆ ಡೈರೆಕ್ಟ್ ಆಗಿ ನೀರಲ್ಲಿ ಸಂಪರ್ಕ ಬರುತ್ತೆ. ಆಲ್ರೆಡಿ ಕನೆಕ್ಟ್ ಇದೆ, ಕನೆಕ್ಷನ್ಸ್ ಎಲ್ಲ ಇದಾವೆ ನೋಡಿ. ಓಕೆ, ಹೌದು ಸರ್, ಇದು ಕನೆಕ್ಟ್ ಮಾಡಿದ್ದೀರಿ. ಓಕೆ, ಮಾಡ್ಕೊಂಡ್ರೆ ಸಾಕಷ್ಟೇ. ಸರಿ ಸರ್. ಇದು ಬೇಸ್ಕೊಂಡು ಎಲ್ಲ ಮೇಲೆಲ್ಲ ಮಾಡಿದ್ವಿ. ಸರಿ ಸರ್. ಎಲ್ಲ ಬಂದಿದೆ. ತೊಂದರೆ ಇಲ್ಲ. ಇದು ಗೇಟ್ ಏನು ಸರ್? ಇದು ಗೇಜ್ ಇದು ಗೇಟು ಇದು ಬಂದ್ಬಿಟ್ಟು ಪೆಟ್ರಾಲಿಕ್ಸು, MS. ಓಕೆ ಓಕೆ, ತುಂಬ ಚೆನ್ನಾಗಿ ಹಾಕಿ ಮಾಡಿರೋದು. ಸೂಪರ್ ಸರ್, ಸೂಪರ್. ಪಾರ್ಕಿಂಗ್ ಇದು ಆರಾಮಾಗಿ 2 ಕಾರ್ ಆರಾಮಾಗಿ ನಿಲ್ಲಿಸ್ಬೋದು ಸರ್, ನಿಲ್ಲಿಸ್ಬೋದು. ಸ್ಕಾರ್ಪಿಯೋ ಗಾಡಿಗಳಾದ್ರೆ 2 ಆರಾಮಾಗಿ ನಿಲ್ಲಿಸ್ಬೋದು. ಸಿಕ್ಕಾದ್ರೆ 3 ಗಾಡಿ ನಿಲ್ಲಿಸ್ಬೋದು. 2 ನಿಲ್ಸ್ಕೊಂಡು ಒಂದು 5-6 ಗಾಡಿ ನಿಲ್ಸ್ಕೋಬೋದು, 2 ವೀಲರು. ತುಂಬ ಚೆನ್ನಾಗಿದೆ ಸರ್, ಸ್ಪೇಸಿಯಸ್ ಆಗಿ ನೀವು ವೇಸ್ಟ್ ಮಾಡಿಲ್ಲ, ತುಂಬ ಚೆನ್ನಾಗಿ ಕಟ್ಟಿದ್ದೀರಿ. ಇಲ್ಲಿ ಹಿಂದೆಗಡೆ ಡೋರ್ ಕಾಣಿಸ್ತಿದೆಯಲ್ಲ, ಏನು ಸರ್ ಅದು? ಹಿಂದ್ಗಡೆ ಒಂದೂವರೆ ಜಾಗ ಸೆಟ್ಬ್ಯಾಕ್ ಕಟ್ಟಿದ್ದೀನಿ. ಸೆಟ್ಬ್ಯಾಕ್ 1.5 ಅಡಿ ಬಿಟ್ಟಿದ್ದೀನಿ. 1.5 ಅಡಿ ಬಿಟ್ಟಿದೆ. 2 ಅಡಿ ಸ್ಯಾನಿಟರಿ ಇದೆ. ಸ್ಯಾನಿಟರಿಗೋಸ್ಕರ ಅಲ್ಲೊಂದು ಚಾಂಬರ್ ಇದೆ. ಲೈಟ್ ಎಲ್ಲ ಹಿಂದ್ಗಡೆ ಬಂದಿದೆ, ಅದಕ್ಕೋಸ್ಕರ ಅದು ಬಿಟ್ಟಿರೋದು. ಓಕೆ, ಒಂಚೂರು ಗಾಳಿಗೆ ಇದಾಗಲಿ ಅಂತ ಬಿಟ್ಟಿದ್ದೀರಿ. ಸೂಪರ್ ಸರ್, ಸೂಪರ್. ಫಸ್ಟ್ ಫ್ಲೋರ್ ಹೋಗೋಣ ಸರ್. ರೈಲಿಂಗ್ಸ್ ಇದು ಯಾವ್ದು ಸರ್? SS ಸರ್? 304 ಅಂದರೆ ಹೆವಿ ಗೇಜ್. ಇದು ಏನು ಸರ್? ಇದು ಸ್ಟೆಪ್ಸಿಗೆಲ್ಲ ಏನು ಹಾಕಿದ್ದೀರಿ? ಲಪೋತ್ರ ಗ್ರಾನೈಟು, ಅಂದರೆ ಆ್ಯಂಟಿ ಸ್ಕಿಡ್ ಆಗಲ್ಲ ಸರ್? ಓಕೆ, ಇನ್ಸೈಡು ಇಲ್ಲಿ MS ಹಾಕಿದ್ದೀರಿ ಸರ್? ಸೇಫ್ಟಿ ಗ್ರಿಲ್, ಅದೆಲ್ಲ ಸೇಫ್ಟಿ ಪರ್ಪಸ್. ಓಕೆ, ಸೇಫ್ಟಿ ಪರ್ಪಸ್ಗೆ MS ಹಾಕಿದ್ದೀರಿ. ನೈಸ್, ಚೆನ್ನಾಗಿ ಮಾಡಿದ್ದೀರಿ ಸರ್, ಸೂಪರ್. ಇದು ಯಾವ ಸರ್? ಇದು ಸೀಲಿಂಗು ಇದು
PVC ಸರ್. ಪಿ ವಿ ಸಿ ಹಾಕಿದ್ದೀರಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಓಕೆ, ಇದು ಗೋಡೆಗೆ ಏನು ಹಾಕಿದ್ದೀರಿ ಸರ್? ಇದು ವೆಟ್ರಿಫೈಡ್ ಚೆನ್ನಾಗಿ ಮಾಡಿದ್ದೀರಿ ಸರ್, ಸೂಪರ್. ಮೈನ್ ಡೋರ್ ತೋರಿಸ್ತೀನಿ ಈಗ, ಬನ್ನಿ ಓಣ. ವಾವ್, ಮೈನ್ ಡೋರ್ ಇದು ಹಾಂ, ಒಳ್ಳೆ ಬರ್ಮಾ ಬಾಟ್ರು, ಬರ್ಮಾ ಟೀಕು, ಹಾಂ, ಫಸ್ಟ್ ಕ್ವಾಲಿಟಿ, ಹ್ಞೂ ವಾಸ್ಕಾಲು, ಹ್ಞೂ ವಿಂಡೋ, ಸೆಂಟ್ರಸ್ಸು ಹ್ಞೂ ಎಲ್ಲ ಫುಲ್ ಒಂದೇ ಕ್ವಾಲಿಟಿ ಬರ್ಮಾ ಬಾಟ್ ಫಸ್ಟ್ ಕ್ವಾಲಿಟಿ ಟೀಕು. ಸೂಪರ್ ಸರ್, ಸೂಪರ್. ಇದು ಬಂದ್ಬಿಟ್ಟು ಹ್ಞೂ ಸ್ಟೀಲ್ ರಾಡು, ಸ್ಟೀಲ್ ರಾಡು, ಒರಿಜಿನಲ್ ಸ್ಟೀಲು, SS ಅಂದ್ರೆ ನಿಮ್ಗೆ ಇದು MS ಹಾಕಿದ್ರೆ ಇದಾಗುತ್ತೆ, ಇದಾಗುತ್ತೆ. ತುಕ್ಕು ಹಿಡಿಯುತ್ತೆ, ತುರ್ಕಿ ಹಿಡಿಯುತ್ತೆ. ಅದಕ್ಕೆ ಇದು ಹಾಕಿದಿರಿ. ಇದು ಗಲೀಜ್ ಆಗುತ್ತಂತ ಸೇಫ್ಟಿಗೋಸ್ಕರ ಪೈಪ್ಗಳು ಹಾಕಿದಿರಿ. ಪೈಪ್ಗಳು ಇಟ್ಟಿರೋದು. ಒಳಗಡೆ ಗ್ಲಾಸು ಚೆನ್ನಾಗಿ ಹಾಕಿದಿರಿ ಸರ್, ತುಂಬಾ ಚೆನ್ನಾಗಿದೆ, ಸೂಪರ್ ಸರ್. ಡೋರು ಕೂಡ ಎಷ್ಟು ನೀವು ಸ್ಪೇಸಿಯಸ್ ಆಗಿದೆ. 4 ಫೀಟ್ ಸರ್ ಅದು? 3.5. ಈ ಕಡೆ 1.5 ಅಡಿ ಬಿಟ್ಟಿದ್ದೀರಿ, ಆ ಕಡೆ 1.5 ಅಡಿ ಬಿಟ್ಟಿದ್ದೀನಿ. ಅಂದ್ರೆ 5 ಫೀಟ್ ಬೈ 7 ಫೀಟ್, 5.5 ಏನು ಬರುತ್ತೆ, 5.5 by 7. 7. ತುಂಬಾ ಇದಾಗಿದೆ ಸರ್, ಸೂಪರ್. ಇಲ್ಲಿ ಕೂಡ ಇದು ಟಫ್ ಅಂಡ್ ಗ್ಲಾಸ್ ಹಾಕಿದಿರಿ ಸರ್ ಹಿಂದೆಗಡೆ, ಇದಕ್ಕೆ ರೈಲಿಂಗ್ಸು, ಫ್ರಂಟ್ ವೆಲ್ವೇಷನ್ಗೆ ಟಫ್ ಅಂಡ್ ಗ್ಲಾಸ್. ನೋಡಿ ನಿಮ್ಗೆ ಇಲ್ಲಿಂದ ರೋಡ್ ವ್ಯೂ ತೋರಿಸ್ತೀನಿ ನೋಡಿ. ನೋಡಿ ಆ ಕಡೆನೂ ವ್ಯೂ ಇದೆಯಾ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಹಾಗೆ ಈ ಕಡೆ ತೋರಿಸ್ತೀನಿ ನೋಡಿ. ನೋಡಿ ಎಲ್ಲ ಮನೆಗಳು ತುಂಬ ಆಗ್ತಿದ್ದಾವೆ. ಎಲ್ಲಿ ಅಂತ ಹೇಳಿದ್ರಿ ಸರ್ ಇದು ಲೊಕೇಶನು? ಬನಶಂಕರಿ 6 ಸ್ಟೇಜು, 4th H ಬ್ಲಾಕ್. H ಬ್ಲಾಕ್ ಎಲ್ಲ ಇಲ್ಲೆಲ್ಲ 2013 ಅಲ್ವಾ ಸರ್ ಮನೆಗಳು? ಹೌದು, ಎಲ್ಲ 2013. ತುಂಬ ಚೆನ್ನಾಗಿದ್ದಾವೆ. ಬನ್ನಿ ನಾವು ಲಿವಿಂಗ್ ಏರಿಯಾಗೆ ಹೋಗೋಣ, ನಿಮ್ಗೆ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಹಾಲ್ ನೋಡಿ ಎಷ್ಟು ದೊಡ್ಡದಿದೆ, ನಿಮ್ಗೆ ಹಿಂದೆ ಬಂದು ತೋರಿಸ್ತೀನಿ ನೋಡಿ. ಹೇಳಿ ಸರ್. ಇದು ಹಾಲ್ ಲಿವಿಂಗ್ ಏರಿಯಾ. ಇದೆಲ್ಲ ಸೋಫಾ ಹಾಕೋಬಹುದು, ಎಲ್ ಶೇಪ್ ಸೋಫಾ ಹಾಕೋಬಹುದು. ಎಲ್ ಶೇಪ್, ಎಲ್ ಟೈಪ್ ಫುಲ್ಲು ಸೋಫಾ ಹಾಕೋಬಹುದು. ಹಾಂ ಸರ್. ಇದು ಇಲ್ಲಿ ಹಾಕೊಂಡ್ರೆ ಇಲ್ಲ ಟಿವಿ ಆಪೋಸಿಟ್ ಕರೆಕ್ಟ್ ಆಗಿರುತ್ತೆ. ಕರೆಕ್ಟಾಗಿ ಟಿವಿಗೆ ಕ್ಯಾಬಿನ್ ಇದೆಲ್ಲ ವೆನಿಯರ್ ಪಾಲಿಶ್, ಎಲ್ಲ ವೆನಿಯರ್ ಸೀಟ್ ಹಾಕಿರೋದು. ಹಾಂ ಸರ್. ವುಡ್ಡು ಅದ್ರ ಮೇಲೆ ವೆನಿಯರ್ ಸೀಟ್ ಹಾಕಿ ಅದ್ರ ಮೇಲೆ ಪಾಲಿಶ್ ಮಾಡಿರೋದು. ಸರಿ ಸರ್. ಆಮೇಲೆ ನೀವು ವಿಂಡೋಸ್ ಎಲ್ಲ ಟೀಕುಡ್ಡೆ ಮಾಡಿದ್ದೀರಿ? ಎಲ್ಲ ವಿಂಡೋಸ್, ಸೆಟ್ರಾಸ್ ಪೂರ್ತಿ ಟೀಕುಡ್ ಹಾಕಿ. ಟೀಕುಡ್ಡು. ಈ ಕೆಳಗಡೆ ಫ್ಲೋರಿಂಗ್ ಯಾವ ಸರ್ ಇದು? ಗ್ರಾನೈಟ್ ಸರ್, ಇದು ಗ್ರೈನೈಟು. ನೈಸ್ ಸರ್, ತುಂಬ ಚೆನ್ನಾಗಿದೆ. ಒಳ್ಳೆ ಗ್ರಾನೈಟ್. ಕ್ಲಿಯರ್ ವೈಟ್ ಅಂತಾರೆ ಇದನ್ನ ಕ್ಲಿಯರ್ ವೈಟ್ ಅಂತಾರೆ ಸರ್? ಓಕೆ, ಸೂಪರ್ ಸರ್, ಸೂಪರ್. ಪೂಜಾ ರೂಮ್ ತೋರಿಸೋಣ ಸರ್. ಸರ್ ಇದು ಪೂಜಾ ರೂಮ್. ಹಾಂ ಸರ್. ಗ್ಲಾಸ್ ನೀಟಾಗಿ ಸೆಟ್ ಮಾಡಿ, ಸೆಟ್ ಮಾಡಿ. ಸೂಪರ್ ಸರ್, ಚೆನ್ನಾಗಿದೆ. ಅದು ಕೂಡ ಟೀಕುಡ್ಡೆ ಡೋರು. ಇದು ಪೂಜಾ ರೂಮ್ ಸರ್. ಸೂಪರ್. ಒಳಗಡೆ ವೆಟ್ರಿಫೈಡ್ ಹಾಕಿದ್ದೀರಾ ಸರ್? ಒಳಗಡೆ ವೆಟ್ರಿಫೈಡ್ ಹಾಕಿದ್ದೀನಿ. ಸೀಲಿಂಗು ವೆನಿಯರ್ ಪಾಲಿಶ್ ಮಾಡಿಸಿದ್ದೀನಿ. ಸೀಲಿಂಗು ನೋಡಿ, ಸೀಲಿಂಗ್ ತೋರಿಸ್ತೀನಿ ನಿಮಗೆ. ವಿನಿಯರ್ ಪಾಲಿಶ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ. ಹಂಗೆ ಹಿಂದೆ ಬಂದು ತೋರಿಸ್ತೀನಿ ನೋಡಿ. ಡೋರ್ ಏನು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ರೀ, ಸೂಪರ್ ಸರ್. ಕಿಚನ್ ಏರಿಯಾಗೆ ಹೋಗೋಣ ನಡೀರಿ. ಕಿಚನ್ ಎಲ್ಲ ಮಾಡ್ಯುಲರೇ ಮಾಡಿಸಿದ್ದೀರಿ ಸರ್? ಕಿಚನ್ ಎಲ್ಲ ಮಾಡಲ್ ಕಿಚನ್ ಅಂತಾರೆ. ಎಲ್ಲ ಒಳ್ಳೆ ಇದು. ಫಿಟ್ಟಿಂಗ್ಸ್ ಆಗಲಿ ಎಲ್ಲ ನಿಮಗೆ ಸ್ಲೋ ಕ್ಲೋಸ್ಡ್, ಸಾಫ್ಟ್ ಕ್ಲೋಸ್ಡ್ ನೋಡಿ, ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್ ಇದು. ಓಕೆ. ಫ್ಯಾನ್ರಿನ್ ಅಂತ ಲಗ್ಲರ್ ಕಂಪ್ನಿದು. ಅದು ಕೂಡ ಸಾಫ್ಟ್ ಕ್ಲೋಸೇ, ಸೂಪರ್. ಬ್ಯಾಸ್ಕೆಟ್ ಸೂಪರ್ ಸರ್, ಸೂಪರ್, ನೈಸ್ ಸರ್. ಕಾರ್ನರು ಸಖತ್ತಾಗಿ ಮಾಡಿದ್ದೀರಿ ಸರ್. ಮಾಡಿಸಿದ್ದೀನಿ. ವೇಸ್ಟ್ ಆಗದಿರಂಗೆ ಮಾಡಿದ್ದೀರಿ.
ಓ ಅದು ಕೂಡ ನಿಮಗೆ ಸಾಫ್ಟ್ ಕ್ಲೋಸಿಂಗು. ಎಲ್ಲ ಸಾಫ್ಟ್ ಕ್ಲೋಸ್. ಹೇಗೆ ಸರ್ ಇಷ್ಟೊಂದು ಟೇಸ್ಟಾಗಿ, ಅಂದರೆ ಎಷ್ಟು ನೀಟಾಗಿ ಮಾಡಿಸಿದಿರಿ? ಹೇಗೆ ಸರ್ ಇದು ನೀವು ಇರಕ್ಕೆ ಕಟ್ಟಿದ್ದ, ಇಲ್ಲ ನೀವು ಕಟ್ಟಿ ಈ ಥರ ಮಾರ್ತಿರ್ತೀರಾ ಸರ್? ಟೂಲ್ ಮನಾಗ ಮಾಡಿದ್ದೀನಿ. ಹಾಂ, ಅದಕ್ಕೆ ನೀವು ಬಂದರೆ ಬೇಕಾದ್ರೆ ನಾನು ಹೇಳ್ತೀನಿ ಏನಕ್ಕೆ ಮಾಡಿದ್ದೀನಿ ಹೆಂಗೆ ಅಂತ. ಓಕೆ ಓಕೆ ಓಕೆ, ಸರಿ ಸರ್ ಸರಿ. ಇದು ಯುಟಿಲಿಟಿ ಒಂದು ಮಾಡಿದಿರಿ? ಸರ್ ಒಳ್ಳೆ ಡೋರ್ಸು, ಹಾಂ. ಕ್ಯಾನ್ಬಿ ಡೋರ್ಸ್ ಅಂತ, ಹಾಂ ಕಂಪನಿ ಡೋರ್ಸು, ಹಾಂ 605 ನಂಬರು. ಹಾಂ ಈ ನಂಬರ್ ಬರೆದ್ರೆ ನಿಮಗೆ ನೆಟ್ಟಲ್ಲಿ ಗೊತ್ತಾಗುತ್ತೆ ಹಾ. ಮೆಟಲ್ ಹಾಕಿದ್ವಿ ಏನು ಯೂಸ್ ಮಾಡಿದ್ದೀನಿ ಅಂತ. ಓಕೆ. ಕ್ಯಾನ್ಬಿ ಡೋರ್ಸ್ ಅಂತ ಹ್ಞೂ ಒಳ್ಳೆ ಗಟ್ಟಿ ಇರುತ್ತೆ. ಹ್ಞೂ ಇದು ಯುಟಿಲಿಟಿ. ಹ್ಞೂ ಇದು ಪಾತ್ರೆ ಗೀತ್ರೆ ತೊಳ್ಕೊಳ್ಳೋದಕ್ಕೂ ಅಲ್ಲಿ ಬೇಕಾದ್ರೆ ಒಂದು ಸಿಂಕ್ ಹಾಕ್ಕೊಡ್ತೀನಿ ಇಲ್ಲಿ ಸರ್. ಓಕೆ, ಅಲ್ಲಿ ಸಿಂಕ್ ಪಾಯಿಂಟ್ ಎಲ್ಲ ಮಾಡಿ, ವಾಟರ್ ಪಾಯಿಂಟ್ ಎಲ್ಲ ಮಾಡಿದ್ದೀರಿ? ಮಾಡಿಟ್ಟಿದ್ದೀನಿ. ಓಕೆ. ಸಿಂಕ್ ಇಟ್ಕೊಡ್ತೀನಿ, ಹಾಂ, ಬೇಕಾದ್ರೆ ಅಲ್ಲಿ ಪಾತ್ರೆ ತೊಳೆಯೋದಕ್ಕೆ ಆಗುತ್ತೆ. ಓ, ಇಲ್ಲಿ ಎಮರ್ಜೆನ್ಸಿ ಒಂದು ಸಿಕ್ ಟಾಯ್ಲೆಟ್ ಮಾಡಿದ್ದೀನಿ. ಎಮರ್ಜೆನ್ಸಿಗೆ ಸೂಪರ್ ಸರ್. ಈ ರೂಮಲ್ಲಿ ಇದ್ದಾಗ, ಹಾಂ, ಹಾಲಲ್ಲಿ ಇದ್ದಾಗ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ನೈಸ್ ಸರ್. ಇದು ಬಂದ್ಬಿಟ್ಟು ಡೈಲಿ ವಾಶ್ ಬೇಸಿನ್ ಇಡ್ತೀನಿ. ಹಾ. ವಾಶ್ ಬೇಸಿನ್ ಸರಿ ಸರ್. ಕೈ ತೊಳೆದು ವಾಟರ್ ಪಾಯಿಂಟ್ ಎಲ್ಲ ಇದೆ ಡೈಲಿ. ಹ್ಞೂ ಇದೆ. ಹ್ಞೂ ಬೌಲ್ ವಾಶ್ ಬೇಸಿನ್ ಕೊಟ್ಟು ಸೆಟ್ ಮಾಡ್ಕೊಡ್ತೀನಿ. ಇದು ಎಲ್ಲ ಪಾಯಿಂಟ್ ಎಲ್ಲ ಬಿಟ್ಟಿದ್ದೀರಿ? ಪಾಯಿಂಟ್ ಎಲ್ಲ ಕರೆಗಿದೆ, ಬಿಟ್ಟಿದ್ದೀನಿ. ಹಾಂ ಸರ್. ಇದು ವಾಶ್ ಬೇಸಿನ್ ಸೆಟ್ ಮಾಡ್ಕೊಡ್ತೀನಿ. ಓಕೆ. ಇದು ಓವೆನ್ಗೆ ಸರ್? ಓವನ್ ಇಟ್ಕೊಳ್ಳೋದಕ್ಕೆ. ಹಾಂ. ಇಲ್ಲೆಲ್ಲ ಸ್ಟೋರೇಜ್ ಏನಾದ್ರು ಈ ಥರ ಎಲ್ಲ ಹೈಡ್ರಾಲಿಕ್ ಮಾಡಿದ್ದೀರಿ? ಹೈಡ್ರಾಲಿಕ್. ಹಾಂ, ಹೈಡ್ರಾಲಿಕ್ ಚಾನಲ್ಸು ಸರ್ ಚೆನ್ನಾಗಿದೆ. ರೆಡಿ ಮಾಡಿದ್ದೀನಿ. ಸೂಪರ್ ಸರ್, ಸೂಪರ್. ಇದು ಬಂದ್ಬಿಟ್ಟು ಟೆಂಡರ್ ಬಾಕ್ಸ್ ಅಂತಾರೆ. ಏನು ಸರ್ ಅದು? ಪ್ಯಾಂಟ್ರಿ ಬಾಕ್ಸ್. ಪ್ಯಾಂಟ್ರಿ ಬಾಕ್ಸ್, ಸೂಪರ್. ಹಾಂ. ಅಡುಗೆ ಮನೆ ಸ್ಟೋರೇಜು, ಹಾಂ, ಸಾಮಾನೆಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಲುಕ್ಕಾಗಿ ಒಂಥರ ಕಾಣ್ದಾಗೆ ಕ್ಲೋಸ್ ಮಾಡಿದ್ರೆ ಕಾಣಬಾರ್ದು ಅಂತ ಈ ಥರ. ಅಂದರೆ ಈ ಮನೆ ಯಾರು ತಗೊಳ್ತಾರೆ ಅವ್ರಿಗೆ ಏನು ಇಲ್ಲಿ ಮಾಡಿಸೋ ಒಂದು ಇದನ್ನೇ ಇಟ್ಟಿಲ್ಲ ನೀವು? ಎಲ್ಲ ಮಾಡಿ ಇಟ್ಬಿಟ್ಟಿದ್ದೀರಿ? ಎಲ್ಲ ಮಾಡ್ಕೊಟ್ಟಿದ್ದೀವಿ. ಓಕೆ. ಇದು SS. ಹಾಂ, ಒಳ್ಳೆ ಅಕ್ರಾಲಿಕ್ ಪಿಲ್ಲರ್ ಅಂತ. ಅಕ್ರಾಲಿಕ್ ಪಿಲ್ಲರು. ಅಕ್ರಾಲಿಕ್ ಪಿಲ್ಲರು ಇದು ಚೆನ್ನಾಗಿ ಮಾಡಿದ್ದೀರಿ ಸರ್. ಶೇಡ್ ಆಗಲ್ಲ? ಶೇಡ್ ಆಗಲ್ಲ, ಹಿಂಗೆ ಇರುತ್ತೆ. ಸೊ ಅದಕ್ಕೆ 2 ಪಿಲ್ಲರು ಹಾಂ ಜೋಡಿ ಮಾಡಿ ಇಟ್ಟಿದ್ದೀನಿ. ಸೂಪರ್ ಸರ್, ನೈಸ್. ಇದು ಜಿಂದಾಲ ಸರ್? ಇದು ಜಿಂದಾಲ್ 304. ಸೂಪರ್ ಸರ್, ಸೂಪರ್. ಇದೆಲ್ಲ ಸೇಮ್ ಗ್ರೈನೇಟೇ? ಹೌದು, ಸೇಮ್ ಗ್ರಾನೈಟ್. ಹ್ಞೂ, ಎಲ್ಲ ಒಂದೇ ತರ ಗ್ರಾನೈಟ್ ಯೂಸ್ ಮಾಡಿದ್ದೀನಿ. ಹ್ಞೂ, ಅದೊಂದು ಇದೊಂದು ಯೂಸ್ ಮಾಡಿಲ್ಲ. ಹಾಂ, ಎಲ್ಲಕ್ಕೆ ಹಾಂ ಒಂದೇ ತರ ಗ್ರಾನೈಟ್ ಯೂಸ್ ಮಾಡಿದ್ದೀನಿ. ಒಂದೇ ಗ್ರೈನೇಟು, ಕ್ವಾಲಿಟಿ ಗ್ರೈನೇಟು. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ, ಮಾಸ್ಟರ್ ಬೆಡ್ರೂಮ್ ನೋಡೋಣ. ವಾವ್, ಇದು ಕಂಪ್ಯೂಟರ್ ಟೇಬಲ್ ಇಟ್ಕೊಳ್ಳೋದಕ್ಕೆ. ಹಾಂ ಸರ್. ಸ್ಟಡಿ ಟೇಬಲ್. ಹಾಂ, ಇಲ್ಲಿ ಎಲ್ಲ ಬುಕ್ಸ್ ಗಿಕ್ಸ್ ಎಲ್ಲ ಕ್ಲಾಸ್ ತರ ಮಾಡಿದ್ದೀನಿ. ಓಕೆ. ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ಯಾವುದನ್ನು ನೀವು ವೇಸ್ಟ್ ಮಾಡಿಲ್ಲ ಸ್ಪೇಸ್? ಯಾವ ಜಾಗದಲ್ಲಿ ಏನೇನು ಯೂಸ್ ಮಾಡಬೇಕು ಹಾಂ ಅದಕ್ಕೆಲ್ಲ ಯೂಸ್ ಮಾಡಿದಾಗ ಏನೇನು ಯೂಸ್ ಮಾಡಬೇಕು ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ಸೂಪರ್ ಸರ್. ಕಂಪ್ಯೂಟರ್ ಟೇಬಲ್ ಆಲ್ರೆಡಿ ನೋಡಿ ರೆಡಿ ಇದೆ ಸರ್. ಇಲ್ಲಿ ನೋಡಿ ಕ್ಯಾನ್ಬಿ ಡೋರ್ಸ್ ಅಂತ. ಹಾಂ, ನಂಬರು ಇದು ಸ್ಟಿಕ್ಕರ್ ಸ್ಕ್ಯಾನ್ ಮಾಡಿದ್ರೆ ಹಾಂ ಗೊತ್ತಾಗುತ್ತೆ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಅಂತ. ಓ, ಅಂದರೆ ಕ್ವಾಲಿಟಿ ಡೋರ್ಸ್ ಇವೆಲ್ಲ. ತುಂಬ ಚೆನ್ನಾಗಿದೆ ಸರ್ ಡೋರು, ಡಿಸೈನು ಸೂಪರ್. ವಾಹ್, ವಾರ್ಡ್ರೋಬ್ ರೆಡಿ ಆಗ್ಬಿಟ್ಟಿದೆ ಸರ್. ಹಾಂ, ರೆಡಿ ಮಾಡಿದ್ದೀರಿ, ಸೂಪರ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹಂಗೆ ನಿಮಗೆ ಫಾಲ್ಸ್ ಸೀಲಿಂಗ್ ತೋರಿಸ್ತೀನಿ ನೋಡಿ, ಏನು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಸೀಲಿಂಗ್ಸ್ ಪ್ಲೈನ್ ಮಾಡಿಲ್ಲ ಅವರು, ಅದರಲ್ಲೂ. ಹಾಂ, ಹ್ಞೂ, ಓಕೆ ಓಕೆ. ಅದೆಲ್ಲ ಹಾಕ್ಕೊಡ್ತೀನಿ ನೋಡಿ, ಅದು ಕೂಡ ನಿಮ್ಗೆ ಹಾಕ್ಕೊಡ್ತಾರಂತೆ ಪೋಲ್ ಲೈಟ್ಸ್ ಅಂತೇಳಿ ನೋಡಿ. ಆಮೇಲೆ ವುಡ್ ಕೂಡ ಕೊಟ್ಟಿದ್ದಾರೆ. ಓಕೆ, ಬನ್ನಿ ವಾರ್ಡ್ರೋಬ್ ನೋಡೋಣ. ತೋರಿಸಿ ಸರ್ ವಾರ್ಡ್ರೋಬು. ಸರ್ ಸ್ಲೈಡಿಂಗ್ ಡೋರ್ ಒಂದು. ಹಾಂ, ಸೂಪರ್ ಸರ್. ಡ್ರಾಯರ್ ಕೊಟ್ಟಿದ್ದೀನಿ.
ಹಾಂ, ಅದು ಸಾಫ್ಟ್ ಕ್ಲೋಸ್. ಸಾಫ್ಟ್ ಕ್ಲೋಸೆ. ಸಾಫ್ಟ್ ಕ್ಲೋಸ್. ವಾವ್. ಇದು ಹ್ಞೂ ಸ್ಟೋರೇಜ್ ಕೊಡೋದಕ್ಕೆ ಇದೆಲ್ಲ. ಹ್ಞೂ ಆ ಕಡೆನೂ ಇದೇ ಥರ ಇರ್ತದೆ. ಹ್ಞೂ ಆ ಕಡೆ ಆ ಕಡೆ ಒಂದೊಂದೇ ಇರ್ತದೆ. ಆಮೇಲೆ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದೀರಿ. ಕಲರ್ ಕಾಂಬಿನೇಷನ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ಡೋರ್ ಡ್ರಾಯರ್ ಮಾಡಿಸಿದ್ದೀನಿ. ಹ್ಞೂ ಸೂಪರ್ ಸರ್, ಸೂಪರ್. ಹಾಗೆ ನೋಡಿ ಟಿ ವಿ ಕ್ಯಾಬಿನೆಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಆಲ್ರೆಡಿ ಎಲ್ಲ ವರ್ಕ್ ನೀಟಾಗಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಮಿರರ್ ಹಾಕೋಬಹುದು. ಮಿರರು. ಡ್ರೆಸ್ಸಿಂಗ್ಗೆ. ಹಾಂ, ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ಓಕೆ. ಮಿರರ್ ಬೇಕಂದ್ರೆ ಹಾಕ್ಕೊಡ್ತೀನಿ. ಹ್ಞೂ ನಿಮಗೆ ಸ್ಟೋರೇಜ್ ಇಟ್ಕೊಳ್ಳೋದಕ್ಕೆ ಡ್ರಾಯರ್ಸ್ ಎಲ್ಲ ಮಾಡಿ. ಡ್ರಾಯರ್ಸ್ ಇದೆ. ಸೂಪರ್ ಸರ್, ಸೂಪರ್. ಇದು ವಿಂಡೋ. ಇದು ವಿಂಡೋ ಗಾಳಿ ಬೆಳಕಿಗೆ ನೋಡಿ ಗಾಳಿ ಆಡಿಯನ್ಸ್ ಎಷ್ಟು ಚೆನ್ನಾಗಿ ಗಾಳಿ ಬೆಳಕಿಗೆ ನಿಮಗೆ ವಿಂಡೋ ಇದೆ. ಮತ್ತು ನೋಡಿ ಓಪನ್ ಮಾಡಿ ತೋರಿಸ್ತಿದ್ದಾರೆ. ಕೆಳಗಡೆ ಜಾಗ ಬಿಟ್ಟಿದ್ರು ಅಂತ ತೋರಿಸಿದ್ರಲ್ವಾ, ಬಿಟ್ಟಿರೋದ್ರಿಂದ ನಿಮಗೆ ರೂಮ್ಗೆ ಗಾಳಿ ಬೆಳಕಿಗೆ ಯಾವುದೇ ಮೋಸ ಇಲ್ಲ. ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಮತ್ತು ಏನಂತಂದರೆ ಇಡೀ ವಿಂಡೋಸ್ಗಳೆಲ್ಲ ಟೀಕ್ವುಡ್ಡಲ್ಲೇ ಮಾಡಿದ್ದಾರೆ. ಅದು ಇವರ ಸ್ಪೆಷಾಲಿಟಿ. ಯಾವುದೋ ಬೇರೆ ಬೇರೆ ವುಡ್ ಹಾಕಿಲ್ಲ, ಟೀಕ್ವುಡ್ಡು ಬರ್ಮಾ ಟೀಕ್ನೇ ಬಳಸಿದ್ದಾರೆ. ಆಮೇಲೆ ಈ ಡೋರ್ ಬಗ್ಗೆ ಹೇಳಿದ್ರು, ನೀವು ಸ್ಕ್ಯಾನ್ ಮಾಡಿದ್ರೆ ಅದ್ರ ಡೀಟೇಲ್ಸ್ ಗೊತ್ತಾಗುತ್ತೆ. ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಹೇಳಿ ಸರ್. ಸೂಪರ್ ಸರ್, ಹ್ಯೂಜ್ ಆಗಿದೆ ನೋಡಿ. ನಿಮಗೆ ಸೀಲಿಂಗ್ ತನಕನೂ ಟೈಲ್ಸ್ ಹಾಕಿದ್ದಾರೆ. ಅದು ಇವ್ರ ಸ್ಪೆಷಾಲಿಟಿ. ಸೂಪರ್ ನೋಡಿ, ಎಷ್ಟು ಹ್ಯೂಜ್ ಆಗಿದೆ. ಸೂಪರ್ ಸರ್. ನೀವು ಟೈಲ್ಸ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ದೀರಿ. ಫಿಟ್ಟಿಂಗ್ಸ್ ಹಾಕಿಲ್ಲ ಅಲ್ಲ ಸರ್ ಇನ್ನು? ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಕಿಲ್ಲ. ಹಾಂ, ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತೀನಿ. ಹಾಂ, ಕೊಳ ಎಲ್ಲ ಜಾಗ್ವಾರ್ ಹಾಕ್ಕೊಡ್ತೀನಿ. ಕಮೋಡ್ಸ್ ಎಲ್ಲ, ಕಮೋಡ್ ವಾಶ್ ಬೇಸಿನ್ ಎಲ್ಲ ಹಿಂಡ್ವೇರ್ ಹಾಕ್ಕೊಡ್ತೀರಿ. ಸೂಪರ್ ಸರ್. ನೋಡಿ ಕ್ವಾಲಿಟಿ ಆದ ಜಾಗ್ವಾರ್ ಟ್ಯಾಪ್ ಫಿಟ್ಟಿಂಗ್ಸ್ಗಳು ಬರುತ್ತೆ ನಿಮಗೆ. ಕಮೋಡ್ಸ್ ಎಲ್ಲ ಹಿಂಡ್ವೇರ್ ಬರುತ್ತೆ. ಬನ್ನಿ ನೆಕ್ಸ್ಟ್ ರೂಮ್ಗೆ ಹೋಗೋಣ. ವಾವ್, ಸೂಪರ್ ಸರ್. ಸರಿ, ಏನು ಸರ್ ಅದು ಒಂದು ಡಿಫ್ರೆಂಟಾಗಿ ವಾರ್ಡ್ರೋಬ್ ಮಾಡಿದಿರಿ, ಇದೊಂದು ಡಿಫ್ರೆಂಟಾಗಿ ವಾರ್ಡ್ರೋಬ್ ಮಾಡಿದಿರಿ ಸರ್? ಹಾಂ, ಸೂಪರ್ ಸರ್, ಚೆನ್ನಾಗಿದೆ, ನೈಸ್. ಓ, ಇಲ್ಲೊಂದು ಬಾಲ್ಕನಿ ಇದೆ. ಹಾಂ, ಬನ್ನಿ ನೋಡಿ, ಇಲ್ಲೊಂದು ಬಾಲ್ಕನಿ ಕೊಟ್ಟಿದ್ದಾರೆ. ಟಫನ್ ಗ್ಲಾಸು ಇದೆ. ಅಲ್ಲಿ ಮೇಲ್ಗಡೆ ಅದು ನಿಮಗೆ ಎಸ್ ಹಾಕಿದ್ದಾರೆ. ಬನ್ನಿ ಆ ಕಡೆ ಈ ಕಡೆ ತೋರಿಸ್ತೀನಿ ನಿಮಗೆ. ಕಾಣಿಸ್ತಿದೆಯಾ ನೋಡಿ, ವ್ಯೂವೇ ಸೂಪರ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ ಬಾಲ್ಕನಿ ನೋಡಿ. ಟಫನ್ ಗ್ಲಾಸು ಅಲ್ಲಿಂದ ಹಾಗೆ ಮೇಲೆ ಬಂದರೆ ವ್ಯೂಸ್ ನೋಡಿ ಹೇಗಿದೆ ಸರ್. ಇದು ರೋಡ್ ಎಷ್ಟು ಫೀಟ್ ಸರ್ ಇದು ಸರ್? 25 ಫೀಟ್ ರೋಡ್ ಬರುತ್ತೆ. ಆರಾಮಾಗಿ ಒಂದು ಕಾರ್ ನಿಂತಿದೆ ನೋಡಿ, ಆರಾಮಾಗಿ ಒಂದು ಕಾರ್ ಪಾಸ್ ಆಗುತ್ತೆ. ನೀವು ಆಲ್ರೆಡಿ ಇಲ್ಲಿ ಕೆಳಗಡೆ ನಿಮ್ಮ ಕಾರ್ ಪಾರ್ಕಿಂಗ್ ಇರೋದ್ರಿಂದ ಒಳಗಡೆ ನಿಲ್ಲಿಸ್ಕೋಬೋದು. ಈಗ ನಾವು ಒಳಗಡೆ ಹೋಗೋಣ. ಹಾಂ, ಸೂಪರ್ ಸರ್, ಚೆನ್ನಾಗಿದೆ. ಸೂಪರ್ ಸರ್. ನೋಡಿ ಈ ರೂಮ್ ಎಷ್ಟು ದೊಡ್ಡದಿದೆ. ನೀವು ಆರಾಮಾಗಿ ಕಿಂಗ್ ಸೈಜ್ ಹಾಕೋದು. ಈ ರೂಮ್ಗೆ ನೀವು ಇದು ಟಾಯ್ಲೆಟ್ ಮಾಡಿಲ್ಲ ಸರ್? ಎಲ್ಲಿ ಸರ್? ಎಲ್ಲ ವಾರ್ಡ್ರೋಬ್ ಮಾಡಿಬಿಟ್ಟಿದ್ದೀರಿ. ವಾರ್ಡ್ರೋಬ್ ಮಾಡಿಬಿಟ್ಟು ಟಾಯ್ಲೆಟ್ ಇದೆ ಅಂತೀರಿ. ಹಾಂ, ಹಾಂ, ಓಕೆ. ಯುರೋಪ ಯೂಸ್ ಮಾಡಿದ್ದೀರಿ. ಸೂಪರ್ ಸರ್. ಹಾಂ, ವಾವ್. ಹಾಂ, ಇಲ್ಲಿ ಮಿರರ್ ಇಟ್ಟಿದ್ದೀರಿ. ಹಾಂ, ಹಾಂ,
ಸ್ಟೋರೇಜ್ ಮಿರರ್ ಸ್ಟೋರೇಜ್ಗೆ ಹಾಂ ಎಲ್ಲ ಲೈಟ್ಸ್ ಎಲ್ಲ ಇದಾವೆ. ಹಾಂ ಲೈಟ್ಸ್ ಎಲ್ಲ ಹಾಕಿರ್ಲಿಲ್ಲ. ಹಾಂ ಸೂಪರ್ ಸರ್. ಸರ್ ಇದು ಈ ರೂಮ್ ಅಟ್ಯಾಚ್ ಬಾತ್ರೂಮ್ ಇದು. ಅಟ್ಯಾಚ್ಡ್ ಬಾತ್ರೂಮು ಸೂಪರ್ ಸರ್. ಇದು ಕೂಡ ನೀವು ಟೈಲ್ಸ್ ಚೆನ್ನಾಗಿ ಹಾಕಿದ್ದೀರಿ ಸರ್. ಓ ಅಪ್ ಟು ಸೀಲಿಂಗ್ ತನಕ ಹಾಕಿದ್ದೀರಿ ಇದರಲ್ಲೂ ಕೂಡ. ಎಲ್ಲ ಬಾತ್ರೂಮ್ ಅಲ್ಲಿ ಸೀಲಿಂಗ್ ಅಂತ ಮಾಡಿದ್ವಿ. ಓ ಅಂದ್ರೆ ಇದರಲ್ಲೂ ಕೂಡ ನೀವೇನಂದ್ರೆ ಜಾಗ್ವರ್ ಟ್ಯಾಪ್ಸು ಇನ್ವೇರ್ ಕಮೋಡ್ಸ್. ಇದು ಕೂಡ ಡೋರ್ ತುಂಬಾ ಚೆನ್ನಾಗಿದೆ. ಎಲ್ಲಾ ಡೋರ್ ಒಂದೇ ತರ. ಎಲ್ಲ ಡೋರ್ ಒಂದೇ ನೋಡಿ ಇದರಲ್ಲೂ ಕೂಡ ಡೋರ್ ಮೇನ್ ಡೋರ್ ಎಲ್ಲ ಒಂದೇ ತರ ಯೂಸ್ ಮಾಡಿದ್ವಿ. ಹಾ ಬಾತ್ರೂಮ್ಗೂ ಟೀ ಕುಡ್ಡೆ ಯೂಸ್ ಮಾಡಿದ್ವಿ. ವಾಸ್ಕಾಲ್ ವಿಂಡೋಸ್ ಎಲ್ಲ ಟೀ ಕುಡ್ಡೆ ಯೂಸ್ ಮಾಡಿರೋದು. ನೋಡಿ ತೋರಿಸ್ತೀನಿ. ಬಾತ್ರೂಮ್ ಅಂತ ಒಂಥರ, ರೂಮ್ ಅಂತ ಒಂಥರ ಯೂಸ್ ಮಾಡಿಲ್ಲ. ಸೂಪರ್ ಸರ್. ಸರ್ 2030 ಈ ಥರದ್ದು 2 ಸ್ಪೇಸಿಯಸ್ ರೂಮು ಫಸ್ಟ್ ಫ್ಲೋರಲ್ಲಿ ಚೆನ್ನಾಗಿ ಅಂದರೆ ಯಾವುದು ವೇಸ್ಟ್ ಆಗಿಲ್ಲಲ್ಲ ಸರ್ ಜಾಗ? ಯಾವ್ದು ಒಂಚೂರು ವೇಸ್ಟ್ ಮಾಡಿಲ್ಲ ಸರ್. ಹಾಂ ಏನೇನು ಜಾಗ ಎಲ್ಲಿ ಯೂಸ್ ಮಾಡಬೇಕು ಹಾಂ ಆ ಥರ ಯೂಸ್ ಮಾಡಿ ಕಟ್ಟಿರೋದು. ಸೂಪರ್ ಸರ್. ಅಂದರೆ ನೋಡಿ ತೋರಿಸ್ತೀನಿ ನಿಮಗೆ ಎಷ್ಟು ದೊಡ್ಡದಿದೆ ರೂಮ್ ಅಂತ. ನೀವು ಆರಾಮಾಗಿ ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ವಿತ್ ಒಂದು ಬಾಲ್ಕನಿ ಸಿಗುತ್ತೆ ನಿಮಗೆ. ಆರಾಮಾಗಿ ಇದು ಮಾಡ್ಕೋಬೋದು. ಟೀ ಕುಡ್ಸ್ಗಳೇ ಹಾಕಿದ್ದಾರೆ. ವಾರ್ಡ್ರೋಬ್ಸ್ಗಳು ಕಂಪ್ಲೀಟ್ ಆಗಿದ್ದಾವೆ. ವಾವ್ ಸರ್. ನೆಕ್ಸ್ಟ್ ಹೋಗೋಣ ಸರ್ ಸೆಕೆಂಡ್ ಫ್ಲೋರ್ಗೆ. ಡೋರ್ಸ್ಗಳೆಲ್ಲ ಸೂಪರ್ ಸರ್. ಎಷ್ಟು ಫುಲ್ಲು ಕ್ವಾಲಿಟಿ ಡೋರ್ಸ್ ಅಲ್ವ ಸರ್? ಹೌದು. ವಾರಂಟೀಸ್ ಎಲ್ಲ ಏನಾದ್ರು ಇದೆಯಾ ಸರ್? ಅದಕ್ಕೆ ವಾರಂಟಿಗಳು ಕೊಟ್ಟಿದ್ದಾರಾ ಸರ್? ಕೊಟ್ಟಿದ್ದಾರೆ. ಇದು ಸೇಮ್ ನಿಮ್ಗೆ SS ಜಿಂದಾಲ್ 306 ಅಲ್ಲ ಸರ್? 304 ಮತ್ತೆ ನಿಮಗೆ ಗ್ರೈನೇಟು. ಈಗ ಸೆಕೆಂಡ್ ಫ್ಲೋರ್ ಸೇಮ್ ಗ್ರೈನೇಟು ನೋಡಿ. ಇಲ್ಲಿ ಫಾಲ್ ಸೀಲಿಂಗ್ ಎಲ್ಲ ಒಂದು ಸ್ಟಾರ್ ಹಾಕಿದ್ದಾರೆ. ಇಲ್ಲೊಂದು ರೂಮ್ ಇದೆ, ಬನ್ನಿ ನೋಡಿ. ವಾ ಸ್ಕೈಲೈಟ್ ಇದೆ. ನಿಮಗೆ ಇದು ಬೇಡ ರೀ, ಏನು ಹೇಳ್ತೀವಿ, ಬೆಳಗ್ಗೆ ಹೊತ್ತು ಕರೆಂಟೇ ಬೇಕಾಗಿಲ್ಲ ನೋಡಿ. ಸ್ಕೈಲೈಟ್ ಇದೆ ನೋಡಿದ್ರಾ? ಬನ್ನಿ ಓಣ ರೂಮ್ಗೆ. ವಾವ್ ಸೂಪರ್ ಸರ್. ಇದಕ್ಕೂ ಕೂಡ ಇದು ವಾರ್ಡ್ರೋಬ್ ರೆಡಿ ಇದೆ. ಹಾಂ ಗಾಳಿ ಬೆಳಕಂತೂ ಅಲ್ಟಿಮೇಟ್ ಆಗಿದೆ ಬಿಡಿ ಸರ್. ನೋಡಿ ಈ ರೂಮು ಕೂಡ ನಿಮಗೆ, ಈ ರೂಮ್ ಇದು ತೋರಿಸ್ತೀನಿ. 2 ಮಾಸ್ಟರ್ ಬೆಡ್ರೂಮ್ ನಿಮಗೆ. TV ಕ್ಯಾಬಿನೆಟ್ ಆಲ್ರೆಡಿ ಮಾಡಿದ್ದಾರೆ. ಅದೇ ಟೀಕುಡ್ ವಿಂಡೋಸು 4.5 ಅಂದರೆ 4.5 ಅಡಿ ಹೈಟ್ ಇದೆ. ಅದು 6 ಫೀಟ್ ಬರುತ್ತೆ ವಿಂಡೋ. ಸೂಪರ್ ಗಾಳಿ ಬೆಳಕಿಗೆ. ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ತೋರಿಸ್ತೀನಿ ನೋಡಿ. ಸೂಪರಾಗಿ ಹಾಕಿದ್ದಾರೆ. ಇಲ್ಲಿ ಕೂಡ ಅಷ್ಟೇ. ಹಾಂ ಹಾಂ ಸ್ಟ್ರಿಪ್ ಲೈಟ್ ಹಾಕಿಲ್ಲ. ಹಾಂ ಸ್ಟ್ರಿಪ್ ಲೈಟ್ ಎಲ್ಲ ಸ್ಟ್ರಿಪ್ ಲೈಟ್ ಹಾಕ್ಕೊಡ್ತೀರಿ. LED ಸೂಪರ್ ಸರ್. ಈ ವಾರ್ಡ್ರೋಬ್ ತೋರಿಸಿ ಸರ್. ಅಕ್ರಲಿಕಾ ಸರ್ ಇದು? ಅಕ್ರಲಿಕ್ ಶೀಟು. ಸೂಪರ್ ಸರ್. ನೋಡಿ ಮಿರರ್ ಇಲ್ಲಿದೆ, ನಾನು ಕಾಣಿಸ್ತಿದ್ದೀನಿ, ನಮ್ಮ ಕ್ಯಾಮ್ರಾನು ಕಾಣಿಸ್ತಾ ಇದೆ. ತೋರಿಸಿ ಸರ್. ಸೂಪರ್. ಸ್ಟೋರೇಜ್ ಚೆನ್ನಾಗಿದೆ ಸರ್. ನೈಸ್. ಸ್ಟೋರೇಜ್ ಮಿರರ್ ಕಾಣಬಾರ್ದು ಅಂತ ಹಾಂ ಈ ತರ ಮಾಡಿರೋದು. ಒಳಗಡೆ ಇಟ್ಬಿಟ್ಟಿರೋದು. ಒಳಗಡೆ ಇಟ್ಟಿರೋದು. ಕ್ಲೋಸ್ ಮಾಡಿದ್ರೆ ಮಿರರ್ ಏನು ಕಾಣಲ್ಲ. ಹಾಂ ಸಾಫ್ಟ್ ಕ್ಲೋಸಿಂಗ್. ಸಾಫ್ಟ್ ಕ್ಲೋಸಿಂಗ್. ಸ್ಲೈಡಿಂಗ್ ಡೋರ್ಸ್. ವಾವ್ ನೈಸ್ ಸರ್. ಚೆನ್ನಾಗಿ ಮಾಡಿಸಿದಿರಿ. ಇದು ಡೋರ್ಸ್, ಇದು ಡ್ರೈಯರ್ಸು ಎಲ್ಲ ಸ್ಟೋರೇಜ್. ಸಣ್ಣ ಪಟ್ಟ ಈ ಡ್ರೈಯರ್ಸ್ ಲಾಕ್ ಎಲ್ಲ ಹಾಕಿಲ್ಲ. ಫಿಟ್ಟಿಂಗ್ಸ್ಗಳು ಹಾಕಬೇಕು. ಹಾಕ್ಕೊಡ್ತೀನಿ. ಹಾಕ್ಕೊಡ್ತೀರಿ ಅಂದರೆ ವರ್ಕ್ ನಡೀತಿದೆ, ಇನ್ನೇನು ಫೈನಲ್ ಟಚ್ ಅಪ್ ಇದೆ. ಸೂಪರ್. ಅಂದರೆ ಹೊಸ ಬಿಲ್ಡಿಂಗು ನಿಮಗೆ. ಆದ್ಮೇಲೆ ಹಾಂ ಸಿಟ್ಟಿಂಗ್ ಎಲ್ಲ ಆದ್ಮೇಲೆ ಎಲ್ಲ ಫುಲ್ ಒಂದು ಪೇಂಟಿಂಗು. ಪೇಂಟಿಂಗ್ ಮಾಡಿಸ್ಬೇಕು. ಓಕೆ. ಹಾಕ್ಬೇಕು. ಪೇಂಟಿಂಗು ಯಾವ ವಾಲ್ಗೆ ಯಾವ ಕಲರ್ ಬೇಕಂದ್ರೆ ಮಾಡ್ಕೊಡ್ತೀನಿ. ಅಂದರೆ ಯಾರು ತಗೊಳ್ತಾರೋ ಅವ್ರಿಗೆ ಇಷ್ಟವಾದ ಕಲರ್ನ ನೀವು ಮಾಡ್ಕೊಡ್ತೀರಿ. ಕಲರ್ ನಾನು ಮಾಡ್ಕೊಡ್ತೀರಿ. ಸೂಪರ್ ಸರ್. ಸೂಪರ್. ಎಲ್ಲ ಸ್ವಿಚಸ್ ಎಲ್ಲ GM ಸ್ವಿಚಸ್ ಹಾಕಿದ್ದೀನಿ. GM ವೈರ್ ಎಲ್ಲ ಫಿನೋಲೆಕ್ಸ್ ಯೂಸ್ ಮಾಡಿದ್ದೀನಿ. ಫಿನೋಲೆಕ್ಸ್ ಯೂಸ್ ಮಾಡಿದ್ದೀನಿ. ಓಕೆ. ಕ್ವಾಲಿಟಿಯಾಗಿ ಬಳಸಿದ್ದೀರಿ. ಸೂಪರ್ ಸರ್. ಇಲ್ಲೂ ಒಂದು ಟಾಯ್ಲೆಟ್ ಬರುತ್ತೆ ಅಟ್ಯಾಚ್ಡ್. ಟಾಯ್ಲೆಟ್ ಇದೆ. ವಾವ್ ಲೈಟ್ಸ್ ಎಲ್ಲ ನೈಸ್. ಲೈಟ್ ಎಲ್ಲ ಹಾಕ್ಕೊಡ್ತೀನಿ. ಓಕೆ.
ತುಂಬ ಚೆನ್ನಾಗಿದೆ ಸರ್. ಸೇಮ್ ಇದನ್ನು ನೀವು ಮೇಲ್ಗಡೆ ಸೀಲಿಂಗ್ ತನಕ ಹೌದು ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದೀರಿ. ತುಂಬ ಸಣ್ಣ ಸಣ್ಣದು ಮಾಡ್ಬಿಡ್ತಾರೆ ಕೆಲವರು, ಅದಕ್ಕೆ ಐಡಿಯಾನೇ ಗೊತ್ತಿರಲ್ಲ ಅವ್ರಿಗೆ. ಆದರೆ ನೀವು ನಿಜವಾಗ್ಲೂ ಎಷ್ಟು ಇದರಲ್ಲಿ ನಾಲೆಡ್ಜ್ ಇದೆ ನಿಮಗೆ ಅಂತಂದರೆ ನೀಟಾಗಿ ಕಟ್ಟಿದ್ದೀರಿ ಸರ್, ಖುಷಿ ಆಗುತ್ತೆ. ಬಾಲ್ಕನಿ ಸೇಫ್ಟಿ ಪರ್ಪಸ್ಗೋಸ್ಕರ ಕಬ್ಬಿಣ ಡೋರ್ ಯೂಸ್ ಮಾಡಿದ್ದೀನಿ. ಹಾಂ, ವಾವ್, ಇದು ಮಲ್ಟಿಪರ್ಪಸ್. ಸಿಟ್ಔಟ್ ಮಾಡ್ಕೋಬೋದು, ಸಿಟ್ಟಿಂಗ್ ಆಗ್ಬೋದು ಮಾಡ್ಕೋಬೋದು, ಸಿಟ್ಟಿಂಗ್ ಮಾಡ್ಕೋಬೋದು. ಸೂಪರ್, ಬಿಗ್ ಬರುತ್ತೆ ನೋಡಿ. ಇಲ್ಲಿಂದ ವ್ಯೂ ನೋಡಿ, ನಿಮಗೆ ಏನು ಸಾಕಾದಾಗ ಕಾಣಿಸುತ್ತೆ ನೋಡಿ. ಕಾಣಿಸ್ತಾ ಇದೆಯಾ ನೋಡಿ, ಸೂಪರಾಗಿ ಕಾಣಿಸುತ್ತೆ ನೋಡಿ. ನಿಮಗೆ ಈ ಗೋಡೆನೂ ಆಲ್ರೆಡಿ ಒಂದು ಡಿಸೈನ್ಡ್ ಆಗಿ ಏನು ಹೇಳ್ತಾರೆ ಸರ್ ಅದಕ್ಕೆ? ಓಕೆ, ಇಟ್ಕೆ ಡಿಸೈನಲ್ಲಿ ಮಾಡಿದಿರಿ ನೋಡಿ. ಸೀಲಿಂಗು ನೋಡಿ, ನಿಮಗೆ ಪಿ ವಿ ಸಿ ಹಾಕ್ತಿದ್ದಾರೆ. ಪಿ ವಿ ಸಿ ಅಲ್ಲ ಸರ್ ಇದು? ಸೂಪರ್ ಸೂಪರ್ ನೋಡಿ. ಸಂಜೆ ಹೊತ್ತಲ್ಲಿ ನಿಮ್ಗೆ ಬೇಸರ ಆದಾಗ ಇಲ್ಲ ಆರಾಮಾಗಿ ಒಂದು ಸೋಫಾ ಗಿಫ್ ಹಾಕಿಟ್ರೆ ಆಗುತ್ತೆ. ಟ್ಯಾಂಕ್ ಎಲ್ಲಿ ಇಟ್ಟಿದ್ದೀರಿ ಸರ್? ಮೇಲೆ, ಇದ್ರ ಮೇಲೆ ಇದೆಯಾ ಸರ್ ಇನ್ನ? ಓ, ಇಲ್ಲಿದೆ. ಹೌದು, ರೈಲಿಂಗ್ಸು. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ. ಸೂಪರ್ ಸರ್, ನಡೀರಿ ಹೋಗೋಣ. ವಾಷಿಂಗ್ ಮಿಷಿನ್, ಬಟ್ಟೆ ತೊಳೆಯೋದಕ್ಕೆ ನೋಡಿ ನೀಟಾಗಿ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಹೋಗ್ತಿದ್ದಾರೆ ಸರ್. ಏನು ಸರ್ ಕ್ಲೋಸ್ ಇದೆ? ಇದು ಕ್ಲೋಸ್ ಸರ್. ಈ ತರ ಹಾಂ ತಳ್ಳದ್ರೆ, ಹಾಂ, ಈ ತರ ತಳ್ಳದ್ರೆ ಓಪನ್ ಆಗುತ್ತೆ. ಹಾಂ ಹಾಂ, ವಾವ್ ಸರ್. ಇವಾಗ ಇದು ಹೆಂಗಿದೆ ಗೊತ್ತಾ? ಇದು ಅಂದ್ಬಿಟ್ಟು ನಾನು ಈ ತರ ತಳ್ಳೋದು ಈಸಿ ಅಂದ್ಬಿಟ್ಟು ಈ ತರ ಮಾಡಿ. ಇದು ಹೆಂಗಿದೆ ಗೊತ್ತಾ ಸರ್? ಜೆಟ್ ಫ್ಲೈಟ್ ಬರುತ್ತೆ ಗೊತ್ತಾ? ಅದ್ರಲ್ಲಿ ಓಪನ್ ಮಾಡಿದ್ರೆ ಹಂಗಿರುತ್ತೆ ನೋಡಿ, ಹಂಗಿರುತ್ತೆ. ನಡೀರಿ ಹೋಗೋಣ ಮೇಲೆ. ಸಾಕಾಗಿದೆ. ಕ್ಯಾಮ್ರಾ ಎತ್ಕೊಂಡು ಹತ್ತೋದು ಭಾರಿ ಕಷ್ಟ, ಆದರೂ ನಿಮಗೆ ಎಲ್ಲ ಸಂಪೂರ್ಣ ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ ವ್ಯೂ ನೋಡಿ, ಏನು ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಅಲ್ಲ ನೋಡಿ. ಸರ್ ಇದು ಟ್ಯಾಂಕ್ ರೂಮು. ಹಾಂ, ಟ್ಯಾಂಕ್ ಮೇಲೆ ಇಡ್ತೇನೆ. ಎಷ್ಟು ಲೀಟ್ರದ್ದು ಇಡ್ತೀರಾ ಸರ್? 1000 ಲೀಟರ್ ಇಡ್ತೇನೆ ಟ್ಯಾಂಕ್. 1000 ಎಷ್ಟು ಇಡ್ತೀರಾ ಸರ್? 1000 ಲೀಟರ್ ಒಂದು ಟ್ಯಾಂಕ್ ಇಡ್ತೀನಿ. ಹಾಂ, ಇದು ಇಲ್ಲಿ ಸೋಲಾರ್ ಪ್ರಾವಿಷನ್ ಎಲ್ಲ ಮಾಡಿದ್ದೀನಿ. ಇಲ್ಲಿ ಪೈಪ್ ಕನೆಕ್ಷನ್ಸ್ ಎಲ್ಲ ಆಗಿದ್ದಾವೆ. ಹಾಂ ಟ್ಯಾಂಕ್ ಫಿಕ್ಸ್ ಮಾಡಿದ್ರೆ ಸಾಕಾಗ್ತದೆ. ಹಾಂ ಹಾಂ. ಈ ಕಡೆ 2 ಬಾತ್ರೂಮ್ ಇದಾವೆ. ಈ ಕಡೆ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ. ಆ ಕಡೆ ಒಂದು ಬಾತ್ರೂಮ್ ಇದೆ, ಅಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೀರಿ. ಎಲ್ಲ ಬಿಲ್ಡಿಂಗ್ ಇಟ್ಕೊಂಡ್ರೆ ಸೋಲಾರ್ ಹಾಂ ಜಾಗದಲ್ಲಿ ಇಟ್ಕೊಂಡ್ರೆ ಸೋಲಾರ್ ಈ ಜಾಗದಲ್ಲಿ ಇಟ್ಕೊಳ್ಳೋ ತರ ಪ್ಲಾನ್ ಮಾಡಿದ್ದೀನಿ. ಸೂಪರ್ ಸರ್. ಎಲ್ಲ ಫುಲ್ ಖಾಲಿ ಇರುತ್ತೆ ಈ ಜಾಗ. ಹಾಂ, ಪಾರ್ಟಿ ಮಾಡ್ಬೋದು, ಏನೋ ಒಂದು ಗಿಡ ಪಾರ್ಟಿ ಏನಾದ್ರು ಇಟ್ಕೋಬಹುದು ಅಂತ ಒಂದು ಅಂದ್ರೆ ಒಂದು ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡ್ಕೋಬಹುದು. ತರ ಮಾಡ್ಬೋದು. ಗಾರ್ಡನ್ ತರ ಮಾಡ್ಕೋಬಹುದು ನೋಡಿ. ನಿಮ್ ವ್ಯೂ ತೋರಿಸ್ತೀನಿ ನೋಡಿ, ಹೆಂಗಿದೆ ಅಲ್ಲ ವ್ಯೂ, ಸೂಪರ್ ಆಗಿದೆ ಸರ್. ಇದು ಮೆಟ್ರೋ ಸ್ಟೇಷನ್ ಈ ಕಡೆನೇ ಬರುತ್ತಲ್ಲ? ಹಾಂ, ಓ ಇಲ್ಲೇ ಕಾಣಿಸ್ತಿದೆ. ಕಾಣಿಸ್ತಾ ಇದೆ, ಅದೇ ಮೆಟ್ರೋ ಸ್ಟೇಷನ್. ಅದೇ ಮೆಟ್ರೋ ಸ್ಟೇಷನ್. ಹಾಂ, ಮೇನ್ ರೋಡ್ ಅದೇ ಮೆಟ್ರೋ ಸ್ಟೇಷನ್. ಹಾಂ, ವಾದ್ರಲ್ಲಿ ಮೆಟ್ರೋ ಸ್ಟೇಷನ್. ವಾದ್ರಲ್ಲಿ ಮೆಟ್ರೋ ಸ್ಟೇಷನ್. ಅಲ್ಲಿಂದ ಇಲ್ಲಿ 1 ಕಿಲೋಮೀಟರ್ ಹಾರ್ಡ್ಲಿ ಇರುತ್ತೆ ಸರ್? ಅಲ್ಲಿಂದ ಒಂದು ನಿಯರೆಸ್ಟ್ 1 ಕಿಲೋಮೀಟರ್ ಇರುತ್ತೆ. 1 ಕಿಲೋಮೀಟರ್ ಇರುತ್ತೆ. 1 ಕಿಲೋಮೀಟರಲ್ಲಿ ಲೊಕೇಟ್ ಆಗಿರೋಂಥ 20-30 ಮನೆ ಇದು. ನಿಮಗೆ ಈ ಮನೆ ನಿಮಗೆ ನಾರ್ತಲ್ಲಿ ರೋಡ್ ಸಿಗುತ್ತೆ. ನಿಮಗೆ ಈ ಮನೆ ಮೇನ್ ಡೋರ್ ಬಂದು ಈಸ್ಟಿಗೆ ಬರುತ್ತೆ ಸರ್. ಎಲ್ಲ ತೋರಿಸಿದ್ರಿ, ಅದ್ಭುತವಾಗಿ ಕಟ್ಟಿದ್ದೀರಿ, ತುಂಬ ಚೆನ್ನಾಗಿದೆ ಮನೆ ಸರ್. ಈಗ ನೀವು ಏನಂತಂದರೆ ಕಾತರದಿಂದ ಕಾಯ್ತಾ ಇರ್ತಾರೆ. ಎಷ್ಟು ಇದ್ರ ಪ್ರೈಸ್ ಹೇಳ್ತಿದ್ದೀರಿ ಸರ್? ಸರ್ 1.5 ಹೇಳ್ತಾ ಇದ್ದೀನಿ. 1.5 ಅಂತಂದರೆ 1,50,00,000. 1,50,00,000 ಹೇಳ್ತಿದ್ದೀರಿ. ನೆಗೋಷಿಯಬಲ್ ಇರುತ್ತೆ ಸರ್? ಇನ್ನೂ ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ, ಸ್ಲೈಟ್ಲಿ ಇರುತ್ತೆ. ಮಾತಾಡೋಣ ನೋಡಿ. ಇವರೇ ಓನರು ಸರ್. ತಮ್ಮ ಹೆಸರು ಹೇಳಿ ಸರ್? ನಮ್ಮ ಹೆಸರು ಸೋಮಶೇಖರ್ ಅಂತ. ಬಂದರೆ ಮಾತಾಡ್ತಾನೆ. ಸೋಮಶೇಖರ್ ಸರ್ ಇಲ್ಲೇ ಇದ್ದಾರೆ. ಇವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅದ್ಭುತವಾಗಿ 20-30ಯಲ್ಲಿ ಇಷ್ಟು ಚೆನ್ನಾಗಿ ಮನೆ ಕಟ್ಬೋದು ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದೀರಿ ಸರ್. ಥ್ಯಾಂಕ್ ಯು. ಇಷ್ಟೊತ್ತು ನಮಗೆ ಹೋಮ್ ಟೂರ್ ಮಾಡಿಕೊಟ್ಟಿದ್ದಕ್ಕೆ, ನಮ್ಮ ಆಡಿಯನ್ಸ್ಗೆ ನೀವು ತೋರಿಸಿದ್ದಕ್ಕೆ ತುಂಬ ಧನ್ಯವಾದಗಳು.
ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ 2030 ಎಷ್ಟು ಅದ್ಭುತವಾಗಿ ಈ ಮನೆನ ಬಿಲ್ಟ್ ಮಾಡಿದ್ದಾರೆ ಅಂತ. ಸೋಮಶೇಖರ್ ಸರ್ ಇಲ್ಲೇ ಇದ್ದಾರೆ. ಅವರು 1,50,00,000 ಈ ಮನೆಗೆ ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಅಂತಿದ್ದಾರೆ. ನಿಮಗೆ ಈ ಮನೆ ಇಷ್ಟ ಆಗಿದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಮತ್ತು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಮತ್ತು ಎಲ್ಲ ಡೀಟೇಲ್ಸ್ನ ಪಿನ್ ಮಾಡಿರ್ತೀನಿ. ನೀವು ಇಲ್ಲಿ ಬಂದು ಭೇಟಿಯಾಗಿ ಮನೆ ವಿಸಿಟ್ ಮಾಡಿ ಅವ್ರ ಜೊತೆ ಮಾತಾಡಿ ನಿಮಗೆ ಮನೆ ಇಷ್ಟ ಆಗಿದ್ರೆ ತೊಗೋಬೋದು. ಆಮೇಲೆ ನಿಮಗೆ ಇಂಥ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾನೆ ಇರ್ತವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಯಾರಿಗೆ ಉಪಯುಕ್ತವಾಗಿದೆಯೋ ಅವ್ರಿಗೆ ಖಂಡಿತ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.